ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಕೂಡ ಸೂಪರ್ ಆಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು, ಹುಣ್ಣಿಮೆ ನೆನ್ನೆ ಆಗಿರೋದು ಹುಣ್ಣಿಮೆ. ಇವತ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ನೋಡಿಬಿಟ್ಟು ನನಗೆ ವಿಡಿಯೋ ಮಾಡಲೇಬೇಕು ಅನಿಸ್ಬಿಟ್ಟು ಪುನಃ ಮನೆಗೆ ಹೋಗಿ ಫೋನ್ ತಂದುಬಿಟ್ಟು ವಿಡಿಯೋ ಮಾಡಿದ್ದೀನಿ. ಸಖತ್ತಾಗಿದೆಯಲ್ವಾ ಫ್ರೆಂಡ್ಸ್? ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡೋಕ್ಕೆ ಎರಡು ಕಣ್ಣು ಸಾಲದು. ನೋಡಿ ಝೂಮು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ನೋಡೋಕ್ಕೆ. ನೋಡಿದ್ದೀನಿ, ಆದರೆ ಈ ಥರ ನಾನು ಯಾವಾಗಲೂ ಮೇಲೆ ಬರ್ತಿರಲಿಲ್ಲ. ಇವತ್ತು ಬಂದಿದ್ದೀನಿ. ನೋಡಿ ನನಗೆ ತುಂಬ ಖುಷಿ ಆಯಿತು. ಅದಕ್ಕೆ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ಕೋಬೇಕಂದ್ಬಿಟ್ಟು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಾಗಿರೋ ಬೆಲ್ ಬಟನ್ ಒತ್ತೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ಅಲ್ವಾ? ಇದು ಸಖತ್ತಾಗಿದೆ ನೋಡಿ ಗಾಯ್ಸ್. ಇವತ್ತು ಬಂದ್ಬಿಟ್ಟು ಬೆಳಗಿನ ಟಿಫನ್ ಪುಳಿಯೋಗರೆ ಏನಪ್ಪ ಅನ್ಕೋಬೋದು. ನಮಗೆ ಅಪರೂಪಕ್ಕೆ ನಾನು ಮಾಡೋದೇ 6 ತಿಂಗಳಿಗೆ ಒಂದು ಟೈಮ್, ವರ್ಷಕ್ಕೆ ಒಂದು ಟೈಮ್ ಅಷ್ಟೇ. ನನ್ನ ಮಕ್ಳಿಗೆ ಇಷ್ಟ ಅಂತ ಮಾಡ್ತೀನಿ. ಬಾಣಲಿ ತೊಗೊಂಡಿದ್ದೀನಿ. ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡಿದ್ದೀನಿ, ಮತ್ತು ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ. ಅರ್ಧ ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಕಡಲೆ ಬೀಜ 1-2 ಹಿಡಿಯಷ್ಟು ಹಾಕ್ಕೊಂಡಿದ್ದೀನಿ. ಕಡಲೆ ಬೀಜ ನನ್ನ ಮಗಳಿಗೆ ಇಷ್ಟ, ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ತೀನಿ ಫ್ರೆಂಡ್ಸ್. ಸೊ ಚೆನ್ನಾಗಿ ಫ್ರೈ ಆಗಬೇಕು. ಮತ್ತು ನಾನು ಇದಕ್ಕೆ ಒಣಮೆಣಸಿಕಾಯಿ ಕೂಡ ಹಾಕ್ಕೊತಾ ಇದ್ದೀನಿ, ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊತೀನಿ. ಜೀರಿಗೆ ಮೋಸ್ಟ್ಲಿ ಸ್ಕಿಪ್ ಆಗಿರಬೇಕು. ಒಣಮೆಣಸಿಕಾಯಿ ಲಾಸ್ಟಲ್ಲಿ ಹಾಕ್ಕೊಳ್ಳಿ ಫ್ರೆಂಡ್ಸ್, ಇಲ್ಲಾಂದ್ರೆ ಸೀದೋಗ್ಬಿಡುತ್ತೆ. ಯಾರಿಗೆ ಮಾಡೋಕ್ಕೆ ಬರೋಲ್ಲ ಅವ್ರಿಗೆ ಮಾತ್ರ ಇದು ಪುಳಿಯೋಗರೆ ಆಲ್ಮೋಸ್ಟ್ ಎಲ್ಲರಿಗೂ ಬಂದೇ ಬರುತ್ತೆ. ಮತ್ತು ನಾನು ಎಲ್ಲ ಆದಮೇಲೆ ಲಾಸ್ಟಲ್ಲಿ 2 ಪುಳಿಯೋಗರೆ ಪ್ಯಾಕ್ ತೊಗೊಂಡಿದ್ದೀನಿ. MTR ಪುಳಿಯೋಗರೆ ಪ್ಯಾಕ್. ಇದು 2 ಪ್ಯಾಕೆಟ್ ಫುಲ್ ಹಾಕ್ಕೊತೀನಿ. ಮತ್ತು ನಾನು ಹುಣಸೆಹಣ್ಣು ನೆನೆಸ್ಕೊಂಡಿದ್ದೆ ಫಸ್ಟೇ. ಆ ಹುಣಸೆಹಣ್ಣ ನೀಟಾಗಿ ಕಲಿಸ್ಕೊಂಡ್ಬಿಟ್ಟು ಅದಕ್ಕೆ ಹಾಕೋಬೇಕಾಗುತ್ತೆ. ಸ್ವಲ್ಪ ಇದು ಹಸಿ ಸ್ಮೆಲ್ ಹೋಗಬೇಕು ಫ್ರೆಂಡ್ಸ್. ಪುಳಿಯೋಗರೆ ಅದು ಸ್ವಲ್ಪ ಹಸಿ ಅನಿಸ್ತಾ ಇರುತ್ತೆ. ಸ್ವಲ್ಪ ಲೈಟಾಗಿ ಫ್ರೈ ಮಾಡಬೇಕು. ಮತ್ತು ಆಮೇಲೆ ಹುಣಸೆಹಣ್ಣು ರಸನ ಕಲಿಸ್ಬಿಟ್ಟು ಹಾಕಬೇಕು. ಅದು ಉರಿ ಜಾಸ್ತಿ ಇಟ್ಕೊಳ್ಳಿ ಫ್ರೆಂಡ್ಸ್. ಇದನ್ನ ಉರಿ ಜಾಸ್ತಿ ಇಟ್ಕೊಂಡ್ಬಿಟ್ಟು ಫ್ರೈ ಮಾಡಿ. ಬೇಗ ಅದು ಗಟ್ಟಿಯಾಗುತ್ತೆ, ಇಲ್ಲಾಂದರೆ ಅದು ನೀರು ಥರ ಉಳಿದ್ಬಿಡುತ್ತೆ. ಸ್ವಲ್ಪ ಎಣ್ಣೆ ಕೂಡ ಜಾಸ್ತಿ ಹಾಕ್ಕೊಳ್ಳಿ. ನಿಮಗೆ ಬೇಕಂದರೆ ಎಳ್ಳು ಕೂಡ ಹುರಿದ್ಬಿಟ್ಟು ಹಾಕೋಬೋದು, ಚೆನ್ನಾಗಿರುತ್ತೆ. ಮತ್ತು ಲಾಸ್ಟಲ್ಲಿ ಸ್ವಲ್ಪ ಬೆಲ್ಲ, 1 ಗೋಲಿಯಷ್ಟು ಬೆಲ್ಲ ಹಾಕ್ಕೊಳ್ಳಿ. ಬೆಲ್ಲ ಹಾಕ್ಕೊಂಬಿಟ್ಟು ಸ್ವಲ್ಪ ಚೆನ್ನಾಗಿ ಕುದಿಸಿ, ಎಣ್ಣೆ ಎಲ್ಲ ಮೇಲೆ ಬಂದುಬಿಡುತ್ತೆ. ನೋಡಿ ಪುಳಿಯೋಗರೆ ಗುಜ್ಜು ರೆಡಿ. ಇದನ್ನು ಬಿಸಿ ಅನ್ನ ಆದರೂ ಆಯಿತು, ತಂಗಳನ್ನ ಆದರೂ ಆಯಿತು, ಮಿಕ್ಸ್ ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಆದರೆ ನಾನು ಮಾತ್ರ ಯಾವುದೇ ಕಾರಣಕ್ಕೂ ತಿನ್ನಲ್ಲ. ನನ್ನ ಮಗನಿಗೆ ತುಂಬ ಇಷ್ಟ. ಅವ್ರಿಗೋಸ್ಕರ ಮಾಡೋದು ನಾನು, ತುಂಬ ಅಪರೂಪ ಮಾಡೋದು ನಾನು. ಮತ್ತು ತಿಂತಾಯಿದ್ದೀನಿ. ನಾನು ಅನ್ನ ಸಾಂಬಾರು ತಿಂತಾಯಿದ್ದೆ ನೈಟ್ದು. ನನ್ನ ಮಗಳು ತಿಂತಾಯಿದ್ಲು ಪುಳಿಯೋಗರೆ. ಅವಳು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ಲು. ನಾನು ಎಷ್ಟೇ ಚೆನ್ನಾಗಿದ್ರು ಅಷ್ಟೇ, 1 ಕೋಟಿ ಕೊಟ್ಟರು ಅಷ್ಟೇ ಪುಳಿಯೋಗರೆ ನಾನಿಂತ ಮುಟ್ಟೋದೇ ಇಲ್ಲ. ದೇವಸ್ಥಾನದಾದರೆ ಸ್ವಲ್ಪ 2-3 ತುತ್ತು ತಿಂತೀನಿ, ಚೆನ್ನಾಗಿರುತ್ತೆ. ಇದು ಕೂಡ ಚೆನ್ನಾಗಿದೆ ಫ್ರೆಂಡ್ಸ್. ಆದರೆ ನನಗೇನೋ ಪುಳಿಯೋಗರೆ ಅಂದರೆ ಒಂದು 100 ಕಿಲೋಮೀಟ್ರ್ ದೂರ. ನನಗೂ ಪುಳಿಯೋಗರೆಗೂ ಬೈಕೋಬೇಡಿ, ಬೇಜಾರು ಮಾಡ್ಕೋಬೇಡಿ. ನನ್ನ ಮಗ ಕೂಡ ಅವನಿಗೂ ಇಷ್ಟ ಆಗಿದೆ. ತಿಂತಾರೆ, ಮಕ್ಳಿಗೋಸ್ಕರ ಮಾಡಿಕೊಡ್ತೀನಿ. ನಾನು ತಿಂದಿಲ್ಲ ಅಂದ್ರೂ ಅವ್ರಿಗೋಸ್ಕರ ಮಾಡಿಕೊಡ್ತೀನಿ ನಾನು ಅನ್ನ ಸಾಂಬಾರು ನೈಟ್ದ ಸ್ವಲ್ಪ ಸಾಂಬಾರು ತಿಂತಾಯಿದ್ದೀನಿ. ಸೊ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.